ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಗೆ ಸಮರ್ಪಿಸಲಾಗಿದೆ. ಕಥೆಯ ಪ್ರಕಾರ ಮಹಿಷಾಸುರ ಎಂಬ ಅಸುರನು ದೇವತೆಗಳಿಗಿಂತಲೂ ಅಸಾಧ್ಯವಾದ ಶಕ್ತಿಯುತನಾಗಿದ್ದನು. ಅವನು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ಹಿಡಿದುಕೊಂಡು ಭೂಮಿ ಆಕಾಶ ಎಲ್ಲೆಡೆ ತಾನೇ ಆಳಲು ಪ್ರಾರಂಭಿಸಿದನು. ಆಗ ಎಲ್ಲ ದೇವತೆಗಳು ಸೇರಿ ವಿಷ್ಣು ಶಿವ ಬ್ರಹ್ಮನ ಬಳಿ ಹೋದರು. ಆಗ ಎಲ್ಲ ದೇವತೆಗಳ ಶಕ್ತಿಗಳು ಒಂದಾಗಿ ಪ್ರಕಾಶವಾದ ರೂಪದಲ್ಲಿ ಹೊರಹೊಮ್ಮಿತು. ಆ ಪ್ರಕಾಶವೇ ದೇವಿಯ ರೂಪ ತಾಳಿತು. ಋಷಿ ಕಾತ್ಯಾಯರ ತಪಸ್ಸಿನ ಫಲದಿಂದ ಆ ದೇವಿಯು ಅವರ ಆಶ್ರಮದಲ್ಲಿ ಜನಿಸಿದಳು. ಆದ್ದರಿಂದ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿತು. ಕಾತ್ಯಾಯಿನಿ ದೇವಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಅವಳಿಗೆ 4 ಕೈಗಳಿದ್ದು ತ್ರಿಶೂಲ, ಕಮಂಡಲ, ಕಮಲವನ್ನು ಹಿಡಿದಿರುತ್ತಾಳೆ ಮತ್ತು ಒಂದು ಕೈಯಲ್ಲಿ ಅಭಯ ಮುದ್ರೆ ಇದೆ. ದುಷ್ಟ ಮಹಿಷಾಸುರನ ಸಂಹಾರಕ್ಕಾಗಿ ದೇವತೆಗಳ ಶಕ್ತಿಗಳು ಒಂದಾಗಿ ಅವಳನ್ನು ಸೃಷ್ಟಿಸಿತು. ಕಾತ್ಯಾಯಿನಿ ದೇವಿ ತನ್ನ ತ್ರಿಶೂಲ, ಖಡ್ಗ ಮತ್ತು ಅಸ್ತ್ರಗಳೊಂದಿಗೆ ಮಹಿಷಾಸುರನ ವಿರುದ್ಧ ಭಯಾನಕ ಯುದ್ಧ ಮಾಡಿದಳು. ಕೊನೆಗೆ ಅವಳೇ ಮಹಿಷಾಸುರನನ್ನು ಸಂಹರಿಸಿದಳು. ದೇವತೆಗಳಿಗೆ ಸ್ವರ್ಗವನ್ನು ಹಿಂತಿರುಗಿಸಿದಳು. ಈ ದಿನದ ವಿಶೇಷ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿ, ಧೈರ್ಯ ಮತ್ತು ಉತ್ಸಾಹದ ಸಂಕೇತ. ಕಾತ್ಯಾಯಿನಿ ದೇವಿಯ ಶ್ಲೋಕ ಓಂ ದೇವಿ ಕಾತ್ಯಾಯಿನೇ ನಮಃ. ಅವಳ ಆರಾಧನೆ ಮಾಡುವವರು ದುಷ್ಟ ಪ್ರಭಾವಗಳಿಂದ ಮುಕ್ತರಾಗಿ ಧೈರ್ಯ ಮತ್ತು ಯಶಸ್ಸು ಪಡೆಯುತ್ತಾರೆ.